ಕ್ಷಿತಿಯರಸನು ಅತಿಜವನಿಸ್ಮರಣ ಕ್ಷಿತಿಯರಸನು ಸತಿಯು ತನ್ನಿರವರಿಯದವನಿಗೆ ಸುತ್ತಗಿಳಿಪಿದ್ದ ಈ ಸಮಯದೊಳು ಆದ್ರೆ ಒಬ್ಬ ಭಿಕ್ಷುಕನನ್ನು ಮದುವೆ ಆಗಿದ್ದೇನೆ. ಅವನ ಅಂತರಂಗದ ಭಾವ ಏನು ಇದನ್ನು ತಿಳಿಬೇಕಾದಂತ ಅನಿವಾರ್ಯತೆ ನನಗಿದ್ದ ಕಾರಣ ಈ ರೂಪ ಧರಿಸಿದ್ದೇನೆ. ನೀರಿಗೆ ಹೋಗಿದ್ದಾಳಲ್ಲ, ಅಲ್ಲೇ ಹೋಗಿ ಒಂದು ಸಣ್ಣ ಪರೀಕ್ಷೆ ಮಾಡೋಣ. ನನ್ನನ್ನು ಕಂಡು ಏನೋ ಭಯಗೊಂಡಂತೆ ನಿನ್ನ ಮುಖದಲ್ಲಿ ಭಾವ ಪ್ರಕಟವಾಗ್ತಾ ಇದೆ. ಹೆದರಬೇಕಾದ ಅವಶ್ಯಕತೆ ಇಲ್ಲ. ನಿನ್ನನ್ನು ಕಂಡು ನಾನು ಆಶ್ಚರ್ಯಚಕಿತನಾದೆ. ಅಲ್ಲ, ಹೆಣ್ಣು ಮಕ್ಕಳನ್ನು ಈ ಪ್ರಪಂಚದಲ್ಲಿ ನೋಡಿದವ ನಾನೇನಲ್ಲ. ಹಾಗೆ ಅಂತ ನೋಡಿದವರಲ್ಲಿ ಇಷ್ಟೂ ಚಂದದ ಹೆಣ್ಣು ಮಕ್ಕಳನ್ನು ನಾನು ಯಾವತ್ತೂ ನೋಡಿದವನಲ್ಲ. ಆಹಾ, ಹೆಣ್ಣು ಮಕ್ಕಳಂದ್ರೆ ಹೀಗೆ ಇರಬೇಕು. ಎಂತಹ ರೂಪ, ಎಂತಹ ಲಾವಣ್ಯ, ಎಂತಹ ನಡೆ ಎಲ್ಲವನ್ನು ಗಮನಿಸಿದಾಗ ಆಶ್ಚರ್ಯ ನನಗೆ. ಪ್ರಶಾಂತವಾಗಿ ಹರಿಯುತ್ತಿರುವಂತಹ ನದಿಯ ತೀರದಲ್ಲಿ ನೀ ಬಂದು ಸಾಗುತ್ತಾ ಇದ್ದಿ. ನಿನ್ನ ನಡೆಯನ್ನು ಕಂಡಾಗ ಕುತೂಹಲ ಆಯಿತು. ನೀನು ಯಾರು ಏನು ಅಂತ. ಜೊತೆಗೆ ನನಗೆ ಅರಿವಿಲ್ಲದ ಹಾಗೆ ನನ್ನಲ್ಲಿ ಒಂದು ರೀತಿಯ ಬದಲಾವಣೆ. ಏನಪ್ಪ ಯಾಕೆ ಹೀಗಾಗ್ತಾ ಇದೆ ಅಂತ ನೋಡಿದ್ರೆ, ಅವ ಇದ್ದಾನಲ್ಲ ಮೂರ್ಖ ಮನ್ಮಥ ಅನಂಗ, ಯಾರಿಗೂ ಕಾಣುವುದಿಲ್ಲಂತೆ. ಯಾರಿಗೂ ಕಾಣದೇ ಇದ್ದ ಹಾಗೆ ಅವ ಇದ್ದುಕೊಂಡು ಅವನಲ್ಲಿ 5 ಬಾಣ ಉಂಟಂತೆ. ಒಂದೊಂದನೇ ಬಿಟ್ಟ ಪರಿಣಾಮ ಹೀಗಾಗ್ತಾ ಉಂಟ. ಏನ ಬಹುಶಃ ಹೀಗಾದದಕ್ಕೆ ಏನಾದ್ರೂ ಪರಿಹಾರ ಸಿಗಬೇಕು ಅಂತ ಇದ್ರೆ ನೀ ಮನಸ್ಸು ಮಾಡಿದ್ರೆ ಆಗ್ತದೆ. ಕೇಳುತ್ತಳು ಗುಣವತಿ ಚಂದವೇ ಚಂದವೇ ಪರಸತಿಯ ಚಂದವೇ ಪರಸತಿಯ ಹೊಂದುವ ನಿಂಬೆಯಿಂದು ತರವೇ ನಿನಗೆ. ಪರಸತಿಯ ಹೊಂದುವೆ ಎಂಬಾಸೆಯಿಂದು ತರವೇ ನಿನಗೆ. ಇಂದು ಈ ನಡತೆ ಸಲ್ಲ ನಡತೆ ಸಲ್ಲ ಎಂದ ಮಾತನು ಕೇಳುತ್ತೇಳು ಗುಣವತಿ ಚಂದವೇಗೆ ಚಂದವೇ ಚಂದವೇ ಪರಸತಿಯ. ಎಷ್ಟು ಚಂದ ಇದೆಯೇ ನೀನು. ನೀನಾಡುವುದು ನಿನಗೆ ಚಂದ ಖಂಡಿತ ಹೇಳು. ಹಾ, ಖಂಡಿತ.
ಮನುಷ್ಯನ ವ್ಯಕ್ತಿತ್ವವನ್ನು ಹಾ. ಪಂಚವಕಾರದಿಂದ ಅಳೆಯಬಹುದಂತೆ. ಯಾವುದದು ವಕಾರ? ವಪು, ವಸ್ತ್ರ, ವಾಕ್ಯ, ವಿದ್ಯಾ, ವಿನಯ ಹಾ. ಅದೆಲ್ಲವೂ ನಿನ್ನಲ್ಲಿ ಮನೆ ಮಾಡಿಕೊಂಡಿದೆ. ನಿನ್ನಲ್ಲಿ ಏನು ಕಡಿಮೆ ಉಂಟದು? ನಿನ್ನ ವರ್ಚಸ್ಸು, ಓಜಸ್ಸು, ತೇಜಸ್ಸು, ಗಾಂಭೀರ್ಯ ಹಾ. ಇದನ್ನೆಲ್ಲ ಕಾಣುವಾಗ ಹಾ. ಉತ್ತಮವಾದಂತಹ ಸಂಸ್ಕಾರ ನಿನಗಿದೆ ಎನ್ನುವುದು ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಸಂಸ್ಕಾರ ಒಳ್ಳೆಯದುಂಟು. ಒಳ್ಳೆ ಗುರುಗಳಿಂದ ವಿದ್ಯೋಪದೇಶವೂ ಆಗಿರಬಹುದು. ನೋಡು, ಕಲ್ಪನೆ ನೋಡು ನಿನ್ನದು. ಹೌದಪ್ಪ. ಮತ್ತೆ ಭಾಷೆ ಏನೋ ಉತ್ತಮವಾಗಿಯೇ ಇದೆ, ಹಾ. ಆದ್ರೆ ಏನು ನಿನ್ನ ಭಾವ ಎನ್ನುವುದು ಹ್ಮ್. ಬಹಳ ಲಘುವಾಗಿ ಇದೆ ಅಂತ. ಅದು ಅವರವರ ಭಾವಕ್ಕೆ ತಕ್ಕಂತೆ. ಹಾಗೆ ಹ್ಮ್. ನನ್ನನ್ನು ಕಂಡಾಗಲೇ ನಿನಗೆ ಅರ್ಥವಾಗಿರಬಹುದು. ಏನು? ಕೊರಳ ಮಾಂಗಲ್ಯ, ಇರ್ಲಿ, ಬೆರಳ ಉಂಗುರ, ಇರ್ಲಿ, ನಾನು ಮದುವೆಯಾದವಳು, ಆಗ್ಲಿ, ಪರನಾರಿ ನಾನು, ಆಗ್ಲಿ. ನನ್ನಲ್ಲಿ ಈ ರೀತಿ ಮಾತನಾಡೋದು ಸರಿಯಲ್ಲ. ನೀನು ಮತ್ತೆ ಯಾರಲ್ಲಿ ಮಾತಾಡ್ಬೇಕು? ಪರದಾರೇಶು ಮಾತೃವತ್ತ ಅಂತ ಹೇಳಿದ್ರು. ಹಾ. ಅಂದ್ರೆ ಹಾ. ಪರನಾರಿ ತಾಯಿಗೆ ಸಮಾನ. ಹೌದೌದು, ಅದು ಹೇಳುವವರಿಗೆ ಬಿಟ್ಟು. ಅಲ್ಲ, ಹಾ. ನನ್ನಲ್ಲಿ ಆಡುವುದಲ್ಲ ನೀನು. ಮತ್ತೆ ಒಂದು ವೇಳೆ ಹ್ಮ್. ಇಂಥ ಈ ಕಾಲದಲ್ಲಿ ನಿನಗೆ ಹಾ. ಹೆಣ್ಣಿನ ಬಯಕೆಯೋ ಹ್ಮ್. ಮದುವೆಯ ಆಸೆಯೋ ಹಾ. ಅದು ಮಳೆಯಿತು ಅಂತ ಆದ್ರೆ ಹಾ. ತಪ್ಪು ಅಂತ ನಾನು ಹೇಳುವುದಲ್ಲ, ಅದಕ್ಕೆ ನಾನು ಆಕ್ಷೇಪ ಮಾಡುವುದಿಲ್ಲ. ಅಲ್ಲ, ಅದೇ ಹೌದು ಅಂತಂದ್ರೆ ನಮ್ಮಲ್ಲಿ ಎಷ್ಟು ಇದ್ದಾವೆ. ನೀ ಮಾಡಬೇಕಾದದ್ದು ಅದೇ. ಛೇ, ತುಂಬಾ ಸುಂದರನಾಗಿ ಇದ್ದೀಯಾ. ನಾನು ನಿನಗಾಗಿ ಈ ಪ್ರಪಂಚದಲ್ಲಿ ಬಹಳಷ್ಟು ಮಂದಿ ಹೆಣ್ಣು ಮಕ್ಕಳು ಇರಬಹುದು. ಯಾರು ಬೇಡ. ಅದರಲ್ಲಿ ಹಾ. ಯಾರು ಒಬ್ಬನನ್ನು ನೋಡಿ ಆಯ್ಕೆ ಮಾಡಿ ಮದುವೆಯಾಗಿ ಹಾ. ಸುಖ ಸಂಸಾರವನ್ನು ನಡೆಸು. ಅದರಲ್ಲಿ ನನ್ನ ಒಬ್ಬಳು ಈ ನೀನೇ, ರೀತಿಯಾಗಿ- ನೀನೇ. ನಾನು ನೀನೇ. ಆಗೋದಿಲ್ಲ. ಹೋಗಪ್ಪ. ಯಾಕೆ ಗೊತ್ತುಂಟಾ? ಯಾಕೆ? ಚೆಲುವೆ ನಿನ್ನಯ ಮಾತು ಒಳಿತಾದುದಾದರೂ ಉಳಿಯದು ತನು ದಿಟವು ಒಳಿತು ನೀ ನುಡಿದ ಮಾತು ಒಳಿತು ನಿನ್ನಯ ಮಾತು ಒಳಿತು. ಧರ್ಮ ಗಿರ್ಮಗಳೆಲ್ಲ ಸ್ಮರತಾನು ನಳಿನಾಕ್ಷಿ ನಿನ್ನ ಧರ್ಮ ಗಿರ್ಮಗಳೆಲ್ಲ ಸ್ಮರತಾನು ಕೊಲ್ಲುವ ಕಾಲಕ್ಕೆ ಬಾರದು, ಆ ಕಾಲಕ್ಕೆ ಬಾರದು. ನಳಿನಾಕ್ಷಿ ಧರ್ಮ ಗಿರ್ಮಗಳೆಲ್ಲ ಸ್ಮರತಾನು ಕೊಲ್ಲುವ ಕಾಲಕ್ಕೆ ಬಾರದು, ಅವ ಕೊಲ್ಲುವ ಕಾಲಕ್ಕೆ ಬಾರದು. ನಿನ್ನ ಧರ್ಮ ಗಿರ್ಮಗಳೆಲ್ಲ ಮರದನು ಕೊಲ್ಲುವ ಕಾಲಕ್ಕೆ ಬಾರದು ಬಾರದು. ಚೆಲುವಿನಿಲ್ಲಯ ಮದು ಒಳಿದದು ಆದರೂ ಉಳಿಯದು ತನುಗಿದವು ನಳಿನಾಕ್ಷಿ. ನಳಿನಾಕ್ಷಿ ಉಳಿಯದು ತನುಗಿದವು. ಮಾತಾಡ್ತೀನಿ, ಮಾತು ಕೇಳುವಾಗ ಉಂಟು. ನೀನು ಮಾತಾಡಿದ್ದು ಅಲ್ಲ ಇಲ್ಲ ಅದು ಸಲ್ಲ ಅಂತ ಹೇಳುವವ ನಾನಲ್ಲ. ಆದ್ರೆ ಒಂದು ನಿನ್ನ ಮಾತನ್ನು ಕೇಳಿ ನನಗುಂಟಾದ ಸ್ಥಿತಿಗೆ, ಅಂದ್ರೆ ನನ್ನನ್ನು ಕ್ಷಣದಿಂದ ಕ್ಷಣಕ್ಕೆ ಆ ಮಾರ ಕೊಲ್ಲುತ್ತಾ ಇರುವಾಗ ನಿನ್ನ ಧರ್ಮ ಮರ್ಮ ಕರ್ಮ ಇದೆಲ್ಲ ಉಪಯೋಗಕ್ಕೆ ಬರುವುದಿಲ್ಲ ಅಂತ ಈಗ ನಾನು ಉಳಿಬೇಕಿದ್ರೆ ನನಗೆ ಬೇರೆ ಏನು ನಿನ್ನ ಉಪದೇಶ ಬೇಡ. ನೀನು ಒಲಿದು ನಲಿದು ಒಂದು ಅರಕ್ಷಣ ನನ್ನ ಒಳಾಯ್ತು ಆಯ್ತಷ್ಟೇ.
ಬನ್ನಿ. ದುರುಳತನಗಳಿಗೆ ದರೆಯೊಳು ಪದಗಿಗ ತರುಣಿಯ ಕೆಣಕಿದರೆ ಹರಣಿಜ ಪಿಡಿದೊಯ್ದು ನರಕದೊಳಿಕ್ಕುವ ತೆರಳು ವಿವೇಕದಿಂದ ನೀ ತೆರಳು ವಿವೇಕದಿಂದ. ಸಂಸಾರವಂತ ಅಂತ ನಾನು ಭಾವಿಸಿಕೊಂಡದ್ದು. ಸಂಸಾರ ನೀನು ಸಂಸಾರ ಮಾಡು. ಸಂಸಾರ ಅಲ್ಲ, ಸಂಸ್ಕಾರವಂತ ಅಂತ ತಿಳಿದದ್ದು ನಾನು. ಸಂಸ್ಕಾರ ನಿನಗೆ ಬೇಕಾದದ್ದು ಯಾವುದು ಗೊತ್ತಿಲ್ಲ. ನಿನಗೆ ನನಗೆ ಬೇಕಾದ ಗೊತ್ತು. ನಿನ್ನ ದುರ್ಬುದ್ಧಿ ನನಗೆ ಈಗ ಅರ್ಥ ಆಯಿತು. ಮಾರ್ಗ ಮಧ್ಯದಲ್ಲಿ ಎಲ್ಲಿ ಹೆಣ್ಣು ಮಕ್ಕಳಿದ್ದಾರೆ ಹೋಗಿ ಅಲ್ಲಿ ಅವರಲ್ಲಿ ಜೊತೆಯಲ್ಲಿ ಮಾತನಾಡುವುದು ಎನ್ನುವುದು. ಈಗ ಮಾರ್ಗಕ್ಕೆ ಬಂದ್ರೆ ನಾನು ಅಲ್ಲದಿದ್ರೆ ಮತ್ತೇನು? ಇದು ಮಾರ್ಗದ ಬದಿಯಾ? ಮತ್ತೆ ಅದೇ ಅಲ್ವಾ, ಒಳ್ಳೆ ಬದಿ ಅಲ್ವಾ? ಅದೇ ಹೊಲೆ ಮದಿಯಲ್ಲೇ ಇರುವುದು ಮಾರ್ಗ ಅಂತ. ಅದೇ. ಹಾ ಹಾ ಹಾ. ಏನು ಏನು? ಅದಕ್ಕೆ ಹೇಳಿದ್ದು ದೊಡ್ಡವರು, ಏನಂತ? ಒಳ್ಳೆ ಬುದ್ಧಿ ಬರ್ಬೇಕಾದ್ರೆ ಪುರಾಣ ಪುಣ್ಯ ಕಥೆಗಳನ್ನು ಕೇಳಬೇಕು ನೋಡ್ಬೇಕು ಅಂತ. ಕೇಳುವವರು ಎಷ್ಟು ಮಂದಿ ಇದ್ದಾರೆ ನೋಡ, ತೋರಿಸಿ ಇಲ್ಲಿ. ಅಲ್ಲಿ ಕೇಳಬೇಕು ನೋಡ್ಬೇಕು. ಕೇಳಿದ್ದಾರಾ? ಹಾ. ನೀವು ಮಾಡಬೇಕಾಗಿದೆ ಯಾವ್ದನ್ನ? ಪುರಾಣ ಪುಣ್ಯ. ನಾವು ಮಾಡದೇ ಇದ್ರು, ನಿಮಗೆ ಕೇಳಲಿಕ್ಕೆ ನೋಡ್ಲಿಕ್ಕೆ ಸಿಗದೇ ಇದ್ರು ಪುರಾಣ ಪುಣ್ಯ ಕಥೆಗಳನ್ನು ಸ್ವಲ್ಪ ಓದಬೇಕು. ಆಗ ನಿನ್ನ ಬುದ್ಧಿ ಸರಿಯಾಗ್ತದೆ. ನೀನು ಯಾವ ಪುರಾಣ ಪುಣ್ಯ ಮಾಡು, ನಮ್ಮದಿಷ್ಟೇ. ನಿನಗೆ ಗರುಡ ಪುರಾಣ ಗೊತ್ತಿಲ್ವಾ? ಯಾಕೆ ಅದು? ಅದರಲ್ಲಿ 27 ನರಕ. ಹೌದಾ? ಹೌದೌದು. ಪರ ನಾರಿಯನ್ನು ಕಂಡ್ರೆ ಏನು ಶಿಕ್ಷೆ, ಅವಳನ್ನು ಬಯಸಿದ್ರೆ ಏನು ಶಿಕ್ಷೆ, ಅವಳಲ್ಲಿ ಮಾತನಾಡಿದ್ರೆ ಏನು ಶಿಕ್ಷೆ, ಅವಳನ್ನು ತಪ್ಪಿಕೊಳ್ಳುವುದು ಬೇಡ, ತಪ್ಪಬೇಕು ಅಂತ ಮನಸ್ಸು ಮಾಡಿದ್ರೆ ಏನು ಶಿಕ್ಷೆ ಎನ್ನುವುದು. ಪುಸ್ತಕದಲ್ಲಿ ಬದನೆಕಾಯಿ ಪದಾರ್ಥಕ್ಕೆ ಆಗ್ತದ? ಬದನೆಕಾಯಿ ಅಲ್ವಾ? ಮತ್ತೆ ಹಿಂದೆ ಯಾರು? ಪರ ನಾರಿಯನ್ನು ಬಯಸಿದವರೆಲ್ಲ ನರಕವನ್ನು ಸೇರಿದ್ದಾರೆ. ಯಾರು? ನೀನಲ್ಲಿಗೆ ಹೋಗುವುದು ಬೇಡ ಎನ್ನುವ ಕಾರಣಕ್ಕಾಗಿ ನಿನಗೆ ನಾನು ಬುದ್ಧಿವಾದ ಹೇಳ್ತಾ ಇದ್ದೆ. ನಿನಗೊಂದು ಬುದ್ಧಿ ಅಲ್ಲ, ನಿನಗೊಂದು ಮಾತು ಹೇಳ್ತೇನೆ. ನಿನಗೆ ನಾನು ಒಂದು ಹೇಳ್ತೇನೆ. ನಿನಗೀಗ ಮದುವೆ ಆಗ್ಲಿಕ್ಕೆ ಚಂದದ ಹೆಣ್ಣು ಮಕ್ಕಳು ಇಲ್ವಾ ನಿನಗೆ? ಅದು ನನ್ನ ಇಷ್ಟ ಅಲ್ವಾ? ಅದಕ್ಕೆ ನನಗೆ ನೀನು ಇಷ್ಟ ಅಷ್ಟೇ. ಅದಕ್ಕೆ ನಿನಗೆ ನಿನ್ನ ಮೇಲೆ ನನಗೆ ಇಷ್ಟ ಇಲ್ವಲ್ಲ, ನಿನ್ನ ಇಷ್ಟವೇ ಅಂತ ಆದ್ರೆ ನಾನು ನಿನ್ನಲ್ಲಿ ತೋಡಿಕೊಳ್ಳು. ಈ ಪ್ರಾಯದಲ್ಲಿ ನೀನು ಮದುವೆ ಆಗ್ಬೇಕು ಅಂತ ಬಯಸಿದ್ರೆ ತಪ್ಪು ಅಂತ ನಾನು ಆಕ್ಷೇಪ ಮಾಡುವುದಲ್ಲ. ಆಕ್ಷೇಪ ಮಾಡಿದ್ರೆ ನಾನು ಬಯಸದೆ ಇರುವುದಿಲ್ಲ. ಹುಡುಗಿಯನ್ನು ನೋಡಿ ಮದುವೆ ಆಗಿ ಸಂಸಾರ. ನೀನು ಒಳ್ಳೆಯವಳಲ್ಲ ಅಂತ ಹೇಳುದ ನೀನು? ಅಯ್ಯೋ, ನಾನು ಪರನಾರಿ, ನನಗೆ ಮದುವೆ ಆಗಿದೆ ಅಂತ ನೋಡು. ತೋರಿಸಿ. ಹೌದು, ಎಲ್ಲರೂ ಸಾಯ್ತಾರೆ ಪ್ರಪಂಚದಲ್ಲಿ, ಯಾರು ಬದುಕುವುದಿಲ್ಲ, ಪ್ರತಿಯೊಬ್ಬರು ಸಾಯ್ತಾರೆ. ಹಾ, ಸ್ವರ್ಗವನ್ನು ಸೇರ್ತಾರೆ, ನರಕವನ್ನು ಸೇರ್ತಾರೆ. ಯಾರು ನೋಡಿದವರಿದ್ದಾರೆ ನೋಡು, ಸದ್ಧರ್ಮ ಸತ್ಕಾರ್ಯಗಳನ್ನೆಲ್ಲ ಮಾಡಿದ್ರೆ ಆಯುಷ್ಯ ಎನ್ನುವುದು ವೃದ್ಧಿ ಆಗ್ತದೆ. ಬೇಡಪ್ಪ. ಇದೇ ರೀತಿ ನಿನ್ನ ತರದವರೇ ದುರ್ಬುದ್ಧಿಯನ್ನು ಮಾಡಿದ್ರೆ ಬೇಗ ಸಾಯ್ತಾರೆ. ಹಾಗೆ ನೀನು ನನ್ನನ್ನು ಬಯಸಿದ್ರೆ ಆದಷ್ಟು ಬೇಗ ನೀ ಸಾಯ್ತೀಯ. ನಿನಗೊಂದು ಮಾತು ಗೊತ್ತುಂಟಾ? ಏನು? 100 ವರ್ಷ ನರಕ ಬಂದು ಸಾಯುವುದಕ್ಕಿಂತ ನಾವು ಅನುಭವಿಸಬೇಕಾದನ್ನು ಅನುಭವಿಸಿ ಒಂದು 10 ದಿವಸದಲ್ಲಿ ಸತ್ರು. ಅನುಭವಿಸುವುದಲ್ಲ, ನೀನು ಮನಸ್ಸು ಮಾಡಿದ್ರು ನೀ ಸಾಯ್ತಿ ಅಂತ ಹೇಳಿದ್ದು. ಸತ್ರು ನಿನ್ನ ಕೂಡಿದ ಬೆಳಕಿನ್ನು ಬರಲಿ ಸಾವು, ಇನ್ನು ಬರಲಿ ಸಾವು. ಸುಂದರಿ 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 ಮುನ್ನ ಬೆದರಲಾರಿನೋ. ಜನ್ಮಾಂತರದ ಪುಣ್ಯ ಫಲದಿ ದೊರೆತ ನಿನ್ನ, ಎನ್ನ ಜನ್ಮಾಂತರದ ಪುಣ್ಯ ಫಲದಿ ದೊರೆತ ನಿನ್ನ, ಇನ್ನು ಬಿಟ್ಟಿರಲಾರೆನು ನಿನ್ನ, ಇನ್ನು ಬಿಟ್ಟಿರಲಾರೆನು. ಸಾವು ಮುನ್ನ ಬೆದರಲಾರೆನು, ಬೆದರಲಾರೆನು, ಇನ್ನು ಬೆದರಲಾರೆನು. ಗುಣಸುಂದರಿ ಅವ್ರು ಬೇಗ ಸಾಯ್ತಾರೆ ಅಂತ ಹೇಳಿದ್ರು. ಸಾಯ್ಲಿ
ನೀನ್ ಆ ದುರ್ಬುದ್ಧಿ ಮಾಡಿದ್ರೆ ಬೇಗ ಸಾಯ್ತಿ ಅಂತ ಹೇಳಿದ್ರಿ. ದುರ್ಬುದ್ಧಿ ಇಷ್ಟರವರೆಗೆ ಮಾಡ್ಲಿಲ್ಲ ಅಂತ ಆಯ್ತಲ್ಲ. ಈಗ ಒಂದು ಮಾತು ಕೇಳು. ಏನು? ನೀನಾಡಿದ ಮಾತು ಒಳ್ಳೆ ಮಾತೆ, ಆದ್ರೆ ನಿನ್ನನ್ನು ಬಯಸಿದ್ರೆ ನೀ ಸಾಯ್ತಿದ್ದೆ ಹೇಳಿದ್ಯಲ್ಲ. ಸತ್ಯ ಹೇಳ, ನಿನ್ನನ್ನು ಬಯಸಿ ನಿನ್ನನ್ನು ಸೇರಿದ ಕ್ಷಣದಲ್ಲಿ ನಾ ಸತ್ರು ನೇರ ನೀನು ಹೇಳಿದ ಸ್ವರ್ಗ ಉಂಟಲ್ಲ ಅಲ್ಲಿಗೆ ಹೋಗ್ತೇನೆ ನಾನು. ಮತ್ತೆ ನಿನ್ನನ್ನು ಕೂಡಿದ ಮೇಲೆ ಸಾವಿಗೆ ನಾ ಬಯಸುವವನಲ್ಲ. ನನ್ನ ಬದುಕಿನಲ್ಲಿ ಉನ್ನತವಾದ ಒಂದು ಅಪೇಕ್ಷೆ ಉಂಟುಂತಾದ್ರೆ ಅದು ನೀನು ಇಷ್ಟು ಸುಂದರಿಯಾಗಿದ್ದೀಯಲ್ಲ, ನಿನ್ನನ್ನು ಸೇರಿದ ಮೇಲೆ ನನಗೆ ಯಾವ ಅಪೇಕ್ಷೆ ಇಲ್ಲ. ಸತ್ರು ಆದಿತ್ತು ನಾನು, ನೀನು ನನ್ನವನಾಗಲೇಬೇಕು. ಸಾವಿಗೆ ಹೆದರುವವ ನಾನಲ್ಲ. ಸಾಧು ಸ್ತ್ರೀಯರ ಪೀಡಿಸುವ ನಿನ್ನ ಬುದ್ಧಿಗೆ ಕ್ರೋಧದಿ ಶಿಕ್ಷಿಸುವೆ. ಬೀದಿ ಬೀದಿ ತಿರುಗಾಟ ಮಾಡುವುದು, ಎಲ್ಲಿ ಚಂದದ ಹೆಣ್ಣು ಮಕ್ಕಳಿದ್ದಾರೆ ಅಂತ ನೋಡುವುದು, ಅವರಲ್ಲಿ ಹೀಗೆ ಸಲುಗೆಯಿಂದ ಮಾತನಾಡುವುದು. ದೊಡ್ಡ ಕಾಮುಕ ನೀನು. ಅಲ್ಲ, ತಪ್ಪು ನಿನ್ನದಲ್ಲ, ತಪ್ಪು ನನ್ನದ್ದು. ಹಾ, ದುರ್ಜನಂ ಪ್ರಥಮಂ ವಂದ್ಯ ಅಂತ ಹೇಳಿದ್ರು, ಹೌದಾ? ಸಜ್ಜನಂ ತದನಂತರ ಅಂತ ಹೇಳಿದ್ರು. ಯಾಕೆ ಹೇಳಿದ್ರು? ನೀನು ದುರ್ಜನ ಅಂತ ಗೊತ್ತಾದ ಮೇಲೆ ನಿನ್ನಲ್ಲಿ ಮಾತನಾಡಬಾರ್ದಿತ್ತು. ನಮಸ್ಕಾರ ಕೊಟ್ಟು ನಾನು ಹೊರಟೋಗ್ಬೇಕಿತ್ತು. ನಾನು ಮಾತನಾಡಿದೆ ನೋಡು. ಮಾತನಾಡಿದ್ದು ಹೇಗಾಯ್ತು ಗೊತ್ತಾ? ಕೋಣನ ಮುಂದೆ ವೀಣೆ ಬಾರಿಸಿದಾಗ ಆಯ್ತು. ಪ್ರಯೋಜನ ಇಲ್ಲ. ನನಗೆ ಅರ್ಥ ಆಗ್ಲಿಲ್ವಲ್ಲ. ನಿನಗೆ ತಲೆ ಸರಿ ಇಲ್ಲ ಅಂತ ನನಗೆ ಗೊತ್ತಾಗ್ಲಿಲ್ಲ. ಈಗ ಅರ್ಥ ಆಯ್ತು ನನಗೆ. ನೋಡು ನನಗೆ ಕೋಪ ಬಂದ್ರೆ ನಾನು ಸುಮ್ಮನೆಯುವುದಿಲ್ಲ ಮಾತ್ರ. ನೋಡು ಮತ್ತೆ ನೋಡು ಒಂದು ವಿಷಯ, ಯಾರಿಗೆ ಕೋಪ ಬರುವುದಿಲ್ಲ ಅಂತ ಹೇಳಿದ್ರೆ ಅವರ ದೌರ್ಬಲ್ಯ ಅಂತ ಭಾವಿಸಿಕೊಳ್ಬೇಡ. ಯಾವತ್ತೂ ಕೋಪ ಬರದೇ ಇದ್ದವರಿಗೆ ಎಲ್ಲಿಯಾದ್ರೂ ಒಮ್ಮೆ ಕೋಪ ಬಂತು ಅಂತ ಆದ್ರೆ ಮತ್ತೆ ಪರಿಣಾಮ ಏನಾಗ್ತದೆ ಅಂತೆಲ್ಲ ಅನುಭವಿಸಬೇಕಾಗ್ತದೆ. ನನಗೆ ಅದನ್ನು ನೋಡ್ಬೇಕು. ನೀವು ಅದು ನೀವು ತರ್ಲಿಕ್ಕೆ ಹೋಗ್ಲಿಕ್ಕೆ ಉಂಟು, ಅದ್ರಲ್ಲಿ ಇಲ್ಲ ಆಯ್ತಾ? ನನ್ನಲ್ಲಿ ಬೇಡ ಆಯ್ತಾ? ನೀನು ಕೇಳಬೇಡ, ನೀನು ಅದನ್ನು ಇಟ್ಕೊಂಡಿದ್ದಾಕೆ ಈಗ? ಯಾಕೆ ಕೇಳಿ? ನೀನು ತರ್ಲಿಕ್ಕೆ ಉಂಟು, ನನಗೆ ಅರ್ಥ ಮಾಡಬೇಕು. ಬರ್ತೇಲ್ವಾ ನೀನು? ನೀನು ಹೋಗ್ತಿಲ್ವಾ? ನೀನು ಬರ್ತಿಲ್ವಾ? ನೀನು ಹೋಗ್ತಿಲ್ವಾ? ನೀನು ಎಷ್ಟು ಬಬ್ಬಿ ಆಗುವುದು ನಾನು. ನಾನು ಎದ್ದು ನದಿಗೆ ಹೋದನಾ, ಸ್ನಾನ ಮುಗಿಸಿದೆ, ನೀರು ತರಬೇಕಂತ ಕೊಡಬಂದ್ರೆ ನೀರು ತುಂಬಿಸ್ತಾ ಇದ್ದೇನೆ. ಯಾವ ಒಬ್ಬ ಕಾಮುಕ ಬಂದು ಅಯ್ಯೋ ನನ್ನಲ್ಲಿ ಏನೆಲ್ಲ ಮಾತನಾಡಿ ಬಿಟ್ಟ. ನೀವು ಅಲ್ಲಿರ್ತಾ ಇದ್ರೆ ಅವನಿಗೆ ಏನಂತ ಶಿಕ್ಷೆ ನೀವೇ ಇಲ್ಲಿ ಇದ್ದೇನೆ ಅಂತ. ನೀವೆಲ್ಲಿಗೆ ಹೋಗುದು ಸ್ವಾಮಿ? ಒಮ್ಮೆ ಆ ಪಾಪಿ ನನ್ನನ್ನು ಅಟ್ಟಿಸಿಕೊಂಡು ಬರ್ತಾ ಇದ್ದಾನೆ. ಅವನಿಗೆ ಏನಾದ್ರೂ ಶಿಕ್ಷೆ ಕೊಡುವುದು ಬಿಟ್ಟು ನೀನು ಬಡಿಯುವುದು ಬಡಿಯುತ್ತೆ, ಅದು ತಲೆಗೆ ಬಡಿಯುವುದ? ಅಯ್ಯೋ, ನಾನು ಹಿಂದೆ ಮುಂದೆ ನೋಡ್ಲಿಲ್ಲ. ಕೊಡಪಾನದಿಂದ ಅವನ ತಲೆಗೆ ಹೊಡೆದು ಬಿಟ್ಟೆ ನಾನು. ಅದೇ ತಲೆಗೆ ಬಿಟ್ಟಾದ್ದು. ಅವನ ತಲೆಗೆ ಹೊಡೆದಿದ್ದೇನೆ ನಾನು. ನೀವೇನ್ ಮಾಡ್ಕೊಂಡ್ರಿ? ನನ್ನ ತಲೆಗೆ ಬಿಟ್ಟು ಬಿದ್ದದ್ದಲ್ಲ. ನಾನು ಹೊಡೆದದ್ದು ಅವನಿಗೆ, ನೀವೇನು ಬಿದ್ರ? ನಾನು ಅಯ್ಯೋ, ರಕ್ತ ಸುರಿತಾ ಇದೆ ಸ್ವಾಮಿ. ಏನ್ ಮಾಡಿಕೊಂಡ್ರಿ? ನನ್ನನ್ನು ಯಾರಂತ ಭಾವಿಸಿಕೊಂಡಿ? ಇರೋದೊಂದು ಬೇರೆ ಇಷ್ಟೊತ್ತಿಗೆ ಬೇಕಾದಲ್ಲ. ಈಗ ಅವನು ನಿನ್ನಲ್ಲಿ ಬಂದು ಮಾತನಾಡಿದ್ನಲ್ಲ, ಹೌದು. ಅವನ ಕಾಮುಕ ಯಾರು ಒಬ್ಬ, ಅವ ಕಾಮುಕ, ಸರಿ ಇಲ್ಲ ಅವನು, ದೊಡ್ಡ ಕಾಮುಕ. ಅಯ್ಯೋ, ಅವ ಹೆಂಡತಿಯನ್ನೇ ಮೋಸ ಮಾಡುವುದು ನೋಡಿ ಅಲ್ವಾ? ಮೊದಲೇ ನಿಮ್ಗೆ ಅವನ ದುರ್ಬುದ್ಧಿ ಗೊತ್ತುಂಟು ಅಲ್ವಾ? ನಾನು ಬಂದು ಹೇಳಿದಾಗ ನನ್ನನ್ನು ಬಿಟ್ಟೆಲ್ಲ ಹೋಗೋದು ನೀವು ಮತ್ತೆ? ಈಗ ಅವ ಯಾರು ಅಂತ ಗೊತ್ತಾದ್ರೆ ನೀನು ಸತ್ಯ ಒಪ್ಪಿಕೊಳ್ಳುತ್ತೀಯ? ಅವನ ಸುದ್ದಿ ನಮಗೆಂತದಕ್ಕೆ? ಅವನ ಸತ್ಯ ತಿಳ್ಕೊಂಡು ನಮಗೆಂತಾಗ್ಬೇಕು? ಅವನೇ ನಾನು, ನಾನೇ ಅವ. ಇಲ್ಲಪ್ಪ, ನಿಮಗೆ ಎಷ್ಟೊತ್ತಿಗೆ ಎಂತ ಮಾತಾಡ್ಬೇಕಂತ ನಿಮ್ಗೆ ಗೊತ್ತಾಗುದಿಲ್ಲ. ಏನು ಎಂತದ ಅವ ನೀವು, ನೀವು ಅವನ? ಅವನೇ ನಾನು, ನಾನೇ ಅವ. ಸಾಧ್ಯವಾ? ಹಾಗೊಂದು ಆಗುದಕ್ಕೆ ಸಾಧ್ಯವೇ ಸ್ವಾಮಿ? ಸಾಧ್ಯ ಉಂಟು. ನೀನು ಕಣ್ಣು ಮುಚ್ಚು. ಇಲ್ಲ ಸ್ವಾಮಿ, ನನಗೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಏನು? ಅವನೇ ನೀವು, ನೀವೇ ಅವನು, ಹೇಗಾಗುವುದಕ್ಕೆ ಸಾಧ್ಯ ಹೇಳಿ? ಇಲ್ಲ, ಒಂದು ರೀತಿ ಗೊಂದಲ ಸ್ವಾಮಿ ನನಗೆ. ನಿನ್ನ ಗೊಂದಲ ಪರಿಹಾರ ಆಗಬೇಕಾ? ನೀನು ಕಣ್ಣು ಮುಚ್ಚಿ ತೆರೆಯುವುದರ ಒಳಗೆ ನಾನು ಯಾರು, ಅವ ಯಾರು ಅಂತ ನಿನಗೆ ನಾನು ತೋರಿಸಿಕೊಡ್ತೇನೆ. ಸರಿ ಸ್ವಾಮಿ. ನೋಡು, ಕಣ್ಣು ಮುಚ್ಚಿ. ಕಂಡ ಕ್ಷಣದುಳು
ಯಾಕೆ ಮತ್ತ ಆ ರೂಪ? ಈ ರೂಪ ಹೀಗಿರುವುದಕ್ಕೆ ಕಾರಣ ಏನು? ಒಂದು ಕಾರಣ ರೂಪ ಯಾಕೆ ಹೇಳಬಾರ್ದು? ಕಾಂತೆ ಕೀರ್ಣ ಕಾಮರೂಪ ದೇಶಾಧಿಪಗೆ ಸಂತಾನವಿಲ್ಲದಿರೆಗೆ ಕಾಂತೆ ಕೇಳ್ನ ಕಾಮರೂಪ ದೇಶಾಧಿಪಗೆ ಸಂತಾನಗಿಲ್ಲದಿರೆ ಎಲ್ಲ ಪಡೆದಿರಲಾತ ಆತನು ತರಿದು ವೈರಿ ಪರಾಕ್ರಮಿಸಿ ರಾಜ್ಯಮೂ ಕಂಡಿಲ್ಲ ಸಿದ್ಧಯೋಗಿ ಅಂತರ್ಯ ಶುದ್ಧದಿಂ ಕೊಂಡೊಯ್ದು ರಕ್ಷಿಸುತ್ತ ಸಂತಸದಿ ಸಕಲ ವಿದ್ಯೆಗಳು ತಿಳಿಸಿರಲು ಗೊತ್ತಾಗದಂತೆ ಗುರುವಿನ್ ಗುಪ್ತ ಸಿದ್ಧಿಯವು ಹರಸಿ ನಾನೋದು ದಿನದೀ ಪರಮ ಪೂಜ್ಯನು ಸ್ವಕಾರ್ಯಕ್ಕೆ ತೆರಳಿರಲಾಗ ಕರಡಿಯಾಗಿರೆ ಕಾಮರೂಪ ವಿದ್ಯೆಯ ಬಲದಿ ಬರದಿಯು ಗುರುವರ ಬರಲ್ ಕಂಡಿಲ್ಲ ಭಲ್ಲುಕನಾಗಿಲ್ದು ಶಪಿಸಲಾಗ ಮರುಗಿ ಕಾಡಲು ಪೇರ್ದ ನಿನ್ನ ನಿಜ ಸಂಗತಿಯ ಅರಸಿ ಗುಳಿದನ್ಯರಿಂಗರುಹಿದರಿ ವನಚಾರಿ ತಿರದೊಳಿಗ ಅರುಗಿದರಿ ವನಚಾರಿ ತಿರದೊಳ್ ಅಹೆ ಎನಲಾನು ನಿಜ ಮರೆಸಿ ಹೊರಟಿ ಭಿಕ್ಷುಕರಂದದಿ ಕಾಂತೆ ಕೇಳೋ ರಮಣೀಯ ಯಾಕೆ ಇದು ಹೇಗೆ? ಇಷ್ಟೊಂದು ರೂಪ ಇರುವಾಗ ಆ ರೂಪ ಬೇಕೇ? ನನ್ನ ಹುಟ್ಟಿನಲ್ಲಿ ನನ್ನ ಈ ಸ್ವರೂಪದಲ್ಲಿ ಬಹಳ ಒಂದು ಹಿನ್ನೆಲೆಯ ಕತೆ ಉಂಟು, ಗೊತ್ತುಂಟ ನಿನಗೆ? ಏನು ಸ್ವಾಮಿ ಅದು? ಅಂದ್ರೆ ಕಾಮರೂಪ ಎನ್ನುವ ದೇಶದ ಅರಸನಾದ ಸೂರ್ಯಸೇನನಿಗೆ ಮಕ್ಕಳೇ ಇಲ್ಲದ ಕಾಲಕ್ಕೆ ಅವನಿಗೆ ಮಗನಾಗಿ ಪ್ರಪಂಚದ ಬೆಳಕನ್ನು ಕಂಡವ ನಾನು. ರಾಜಕುಮಾರ ನಾನು. ಎಳೆಯ ಶಿಶುವಾಗಿರುವ ಕಾಲಕ್ಕೆ ನಮ್ಮ ನಾಡಿಗೆ ಶತ್ರುಗಳು ದಾಳಿಯನ್ನು ಎಸಗಿ ನನ್ನ ಅಪ್ಪನನ್ನು ನನ್ನ ಕುಟುಂಬ ಸಂಸಾರವನ್ನೆಲ್ಲರನ್ನು ಸರ್ವನಾಶ ಮಾಡಿದ್ರು. ಆ ಕಾಲಕ್ಕೆ ನಾನು ಎಳೆಯ ಶಿಶು. ಆವಾಗ ಪರಮ ಪೂಜ್ಯರೆನಿಸಿದಂತ ನಮ್ಮ ಗುರುಗಳಾದ ಸಿದ್ಧಯೋಗಿ ಗುರುಗಳು ಮಗುವಾದ ನನ್ನನ್ನು 2 ಕೈಗಳಿಂದ ಎತ್ತಿ ನಿಷ್ಕಲ್ಮಶವಾದ ಭಾವದಿಂದ ಅವರ ಆಶ್ರಮಕ್ಕೆ ಕರೆತಂದು ಗುಪ್ತವಾಗಿ ನನ್ನನ್ನು ಅಲ್ಲಿಯೇ ಸಾಕಿ ಸಲಹಿ ನನಗೆ ಬೇಕಾದಂತಹ ವಿದ್ಯೆಗಳನ್ನೆಲ್ಲವನ್ನು ದಾರಿ ಎರೆದವರಿದ್ದಾರೆ. ಅನಾಥೋ ದೈವರಕ್ಷಕ ಸ್ವಾಮಿ. ದೇವರ ಸ್ವರೂಪದಲ್ಲಿ ಬಂದವರು ಗುರುಗಳು. ನನ್ನನ್ನು ಇಷ್ಟು ಎತ್ತರಕ್ಕೆ ಬೆಳೆಯುವ ಹಾಗೆ ಬೆಳೆಸಿದ್ರು, ವಿದ್ಯೆಯನ್ನು ಬೆಳೆಸಿದ್ರು, ಬುದ್ಧಿಯಲ್ಲಿಯೂ ಬೆಳೆಸಿದ್ದಾರೆ. ಹಾಗೆ ಅಂತ ಗುರುಗಳು ಒಂದು ದಿನ ಅವರ ಸ್ವಕಾರ್ಯ ನಿಮಿತ್ತವಾಗಿ ಹೊರಗೆ ಹೋಗಿದ್ದಾಗ ನನಗೆ ಏನೋ ಕಲಿತಷ್ಟು ಕಲಿಯಬೇಕೆನ್ನುವ ಕುತೂಹಲ ಆವಾಗ ಇತ್ತು. ಗುರುಗಳಿಲ್ಲದ ಸಂದರ್ಭದಲ್ಲಿ ನೇರವಾಗಿ ಗುರುಗಳ ಗ್ರಂಥಾಲಯವನ್ನು ನಾ ಪ್ರವೇಶ ಮಾಡಿದೆ. ಅಲ್ಲಿದ್ದ ಗ್ರಂಥಗಳನ್ನೆಲ್ಲ ಹುಡುಕಿ ನಾನು ಶೋಧಿಸುವುದಕ್ಕೆ ಮುಂದಾದ ಕಾಲಕ್ಕೆ ಕಾಮರೂಪ ಎನ್ನುವಂತಹ ವಿದ್ಯೆಯ ಗ್ರಂಥ ನನ್ನ ಕಂಗಳಿಗೆ ಗೋಚರಿಸಿತ್ತು. ಅದನ್ನು ತೆಗೆದೆ, ಬಿಡಿಸಿದೆ, ಅದನ್ನು ಓದಿದೆ, ಮನನ ಮಾಡಿದೆ, ಅದನ್ನು ನಾನು ಆರ್ಜಿಸಿಕೊಂಡೆ. ಆವಾಗ ಆಯ್ತು ಕಲಿತ ವಿದ್ಯೆ ಪ್ರಯೋಗಕ್ಕೆ ಬರ್ತದ ನೋಡುವ. ಆಶ್ರಮದಿಂದ ಹೊರಗೆ ಬಂದಾಗ ಆಶ್ರಮದ ಅಂಗಳದಲ್ಲಿ ಒಂದು ಕರಡಿ ಅದರಷ್ಟಕ್ಕೆ ಏನೋ ಕುಣಿತಾ ಇತ್ತು. ಅದನ್ನು ನೋಡಿ ಕುತೂಹಲ ಆಯಿತು ನನಗೆ. ನೋಡುವ ಇದರಾಗೆ ನನಗೂ ಆಗ್ಲಿಕ್ಕೆ ಆಗ್ತದ ಎಂಬುದಾಗಿ ಆ ವಿದ್ಯೆಯನ್ನು ಪ್ರಯೋಗ ಮಾಡಿದ್ದೆ ತಡ ನಾನು ಕರಡಿಯಾದೆ. ಆಶ್ರಮದ ಅಂಗಳದಲ್ಲಿ 2 ಕರಡಿಗಳು ಜೊತೆಯಾಗಿ ಕುಣಿತಾ ಇರುವ ಸಂದರ್ಭದಲ್ಲಿ
ಗುರುಗಳ ಆಗಮನವಾಯಿತು. ಹಾ ದಿವ್ಯ ದೃಷ್ಟಿಯಿಂದ ಗುರುಗಳ ಅರಿತರು ಇಲ್ಲಿ ಏನು ನಡೀತಾ ಇದೆ ಅಂತ ತಿಳಿದದ್ದೇ ತನಗರಿವಿಲ್ಲದಂತೆ ಆ ವಿದ್ಯೆಯನ್ನು ತಿಳಿದು ನೀನು ಈ ರೀತಿಯಾಗಿ ವರ್ತಿಸಿದ್ಯಲ್ಲ, ಆದ ಕಾರಣ ಇನ್ನು ಮುಂದೆ ನೀನು ಕರಡಿಯಾಗಿ ಹೋಗು. ಶಾಪ ಕೊಟ್ಟು ಆಮೇಲೆ ಕಾಡಿದೆ, ಬೇಡಿದೆ, ಕಣ್ಣೀರಿನಿಂದ ಅವರ ಪಾದವನ್ನು ತೊಳೆದೆ. ಗುರುಗಳೇ, ಇದಕ್ಕೆ ಏನು ಪರಿಹಾರ ಇಲ್ವಾ ಅಂತ ಆವಾಗ ಒಂದು ಮಾತು ಹೇಳಿದ್ರು. ಶಾಪ ಕೊಟ್ಟ ನನಗೆ, ಶಾಪ ಪಡೆದುಕೊಂಡ ನಿನಗೆ, ಮುಂದಕ್ಕೆ ನಿನ್ನ ಕೈ ಹಿಡಿದ ಮಡದಿಗೆ, ಈ 3 ಮಂದಿಗೆ ಬಿಟ್ಟು ಈ ವಿಚಾರ 4ನೆಯವರಿಗೆ ತಿಳಿಯಿತು ಯಾವಾಗ, ಆವಾಗ ನಾನು ಕೊಟ್ಟ ಶಾಪ ಪರಿಣಾಮ ಬೀರ್ತದೆ ಅಂತ ಹೇಳಿದ್ರು. ಹೌದೇ? ಈಗ ಗುರುಗಳಿಗೆ ಗೊತ್ತಿತ್ತು, ನನಗೂ ಗೊತ್ತಿತ್ತು, ಈಗ ನಿನಗೆ ಗೊತ್ತಾಗಿದೆ. ಇನ್ನು ಇದು ಯಾರಿಗೂ ಗೊತ್ತಾಗಬಾರದು. ಸ್ವಾಮಿ, ಏನು ಇದು ನಿಜವಾದಂತ ರೂಪವೇ? ಇದು ನನ್ನ ಕತೆ, ನನ್ನ ನಿಜವಾದ ರೂಪ ಇದು. ಅಲ್ಲ ಹಾಗೆ ಅಂತ ಭಿಕ್ಷುಕಾದ ಅಲ್ಲ, ಅದ್ಯಾಕೆ ಅಂತ ನಿಮ್ಮಲ್ಲಿಗೆ ಬಂದೇನಲ್ಲ, ಹೌದು. ಡಂಗುರ ಸಾರಿದ ವಿಚಾರ ಬಂತು. ನಿನ್ನನ್ನು ಒಬ್ಬ ಭಿಕ್ಷುಕನಿಗೆ ಕೊಟ್ಟು ಮದುವೆ ಮಾಡುವುದು ಅಂತ. ಆ ಕಾಲಕ್ಕೆ ಗುರುಗಳಿಗೆ, ಗುರುಗಳಲ್ವಾ ದಿವ್ಯ ದೃಷ್ಟಿ ಉಳ್ಳವರು, ಗುರುಗಳು ನನ್ನನ್ನು ಬಳಿಗೆ ಕರೆದು ಹೇಳಿದರು, ಆ ಗುಣಸುಂದರಿಯನ್ನು ನೀನೇ ವರಿಸಿದ್ರೆ ನಿನ್ನ ಬಾಳಿನಲ್ಲಿ ಒಳ್ಳೆ ರೀತಿಯ ಭವಿಷ್ಯತ್ತನ್ನು ಕಾಣುವುದಕ್ಕೆ ಸಾಧ್ಯವಾಗ್ತದೆ. ಅದಕ್ಕಾಗಿ ನೀನೇ ಹೋಗಿ ಅವಳನ್ನು ವರಿಸಬೇಕು. ಅದಕ್ಕಾಗಿ ಭಿಕ್ಷುಕನಾಗಿ ಹೋಗುತ್ತಾ ಗುರುಗಳ ಅಪ್ಪಣೆಯನ್ನು ಪಾಲಿಸಿ ನಾ ಭಿಕ್ಷುಕನಾಗಿ ನಿನ್ನನ್ನು ವರಿಸುವುದಕ್ಕೆ ಬಂದದ್ದು. ನನ್ನನ್ನು ಮದುವೆಯಾಗುವ ಉದ್ದೇಶದಿಂದಲೇ ತಾವು ಭಿಕ್ಷುಕರಾದದ್ದೇ? ಅಷ್ಟಕ್ಕೆ ಆವೇಶ ಅಲ್ಲ ಸ್ವಾಮಿ, ಏನು ನಮ್ಮ ಅಪ್ಪ ರಾಜಕುಮಾರನಿಗೆ ಕೊಟ್ಟು ನಿನ್ನನ್ನು ಮದುವೆ ಮಾಡಿಸುವುದಿಲ್ಲ, ಒಬ್ಬ ಭಿಕ್ಷುಕನಿಗೆ ಕೊಟ್ಟು ಮದುವೆ ಮಾಡಿಸ್ತೇನೆ ಎನ್ನುವುದಾಗಿ ತೀರ್ಮಾನಿಸಿದ್ರು. ಹೌದು, ನಾವೆಣಿಸಿದ ಹಾಗೆ ಈ ಪ್ರಪಂಚದಲ್ಲಿ ನಡೆಯುವುದಕ್ಕೆ ಸಾಧ್ಯತೆ ಹೇಳಿ ಅಲ್ವಾ? ನಾನು ಆಚರಿಸಿಕೊಂಡು ಬಂದಂತಹ ಸತ್ಯ ಧರ್ಮ, ನಾನು ಪೂಜಿಸಿಕೊಂಡು ಬಂದಂತ ಮಂಗಲ ಗೌರಿಯ ಆ ವಿಗ್ರಹದ ಪೂಜೆ, ಆ ಸತ್ಯ ಧರ್ಮದಿಂದಲೇ ನನ್ನ ಬದುಕಿನಲ್ಲಿ ರಾಜಕುಮಾರನ ಕೈ ಹಿಡಿಯುವ ಹಾಗಾಯಿತು. ಸ್ವಾಮಿ, ಏನು ಇನ್ನು ನೀವು ಹೀಗೆ ಇರಬೇಕು, ನಾವು ಹೀಗೆ ಇರೋಣ, ಇದೇ ರೂಪದಲ್ಲಿ ಇರಿ. ನೀವು ಅದ್ಯಾಕೆ ಸುಮ್ಮನೆ ಒಂದು ಇಷ್ಟು ಪ್ರವಚನ ಮಾಡ್ತೀನಿ, ನಿನ್ನ ತಲೆಯಲ್ಲಿ ಏನಿಲ್ಲಲ್ಲ? ಯಾಕೆ? ಎಂತದ್ದು ಯಾಕೆ? ನೀನು ಮದುವೆ ಆದದ್ದು ಯಾರನ್ನು? ನಿಮ್ಮನ್ನು ಮದುವೆ ಆಗುವಾಗ ಹೇಗಿದ್ದೆ? ಭಿಕ್ಷುಕರಾಗಿ. ಎಷ್ಟು ಮಂದಿ ಇದ್ರು ಮದುವೆಯಲ್ಲಿ? ಬಹಳಷ್ಟು ಮಂದಿ ಇದ್ರು. ಈಗ ನನ್ನ ಜೊತೆಗಿದ್ರೆ ಅವರು ಏನು ಹೇಳ್ತಾರೆ ನಾಳೆ? ಏನ್ ಹೇಳ್ತಾರೆ? ಮೊನ್ನೆ ಒಬ್ಬ ಭಿಕ್ಷುಕನನ್ನು ಮದುವೆ ಆಗಿದ್ದಾಳೆ, ಇವತ್ತು ಯಾರೊಟ್ಟಿಗೆ ಬೇರೆ ಇದ್ದಾಳೆ ಅಂತ ಹೇಳಿದ್ರು. ನೀನು ಯಾರು ಹೇಳುವುದು? ನನಗೇನಪ್ಪ ಇಲ್ಲ, ನಿನಗೆ ಯಾರು ಹೇಳುದು ಸ್ವಾಮಿ? ನಾಳೆ ಯಾರಾದ್ರೂ ಬಂದು ಕೇಳಿ ನೋಡೋಣ. ಏನು? ಅವರ ರಟ್ಟೆ ಹಿಡಿದು ನಾನು ಹೇಳ್ತೇನೆ. ಏನಂತ? ನಾನು ಮದುವೆ ಆದದ್ದು ಭಿಕ್ಷುಕನಲ್ಲ, ಕಾಮರೂಪಪುರದ ಅಧಿಕಾರಿಯಾದಂತ ಶೂರಸೇನ ಮಗನಾದಂತ ಚಂದ್ರಸೇನನ್ನು ಅಂತ ಹೇಳಿಕೊಳ್ತೇನೆ ನಾನು. ಹೇಳು ಹೇಳು. ಅಷ್ಟೊತ್ತಿಗೆ ನಿನ್ನ ಬಳಿಯಲ್ಲಿ ಒಂದು ಕರಡಿ ಇರ್ತದೆ. ಸ್ವಾಮಿ, ಹೌದಾ? 3 ಬಿಟ್ಟು 4ನವರಿಗೆ ಗೊತ್ತಾದ್ರೆ ಅಂತ ಆದ್ರೆ ಕರಡಿ ಆಗ್ತೀರಾ ನೀವು? ನಾನು ಕರಡಿ ಆಗ್ತೇನೆ, ಹೇಳ್ತೀಯಾ? ಇಲ್ಲ ಸ್ವಾಮಿ, ಬೇಕಾ? ನಾನು ಯಾರಲ್ಲಿ ಹೇಳುವುದಿಲ್ಲ. ನಾನು ಈಗ ಇಲ್ಲ, ನಿಮ್ಮ ವಾಕ್ಯವೇ ವೇದ ವಾಕ್ಯ ಅಂತ ಭಾವಿಸ್ತೇನೆ. ಅದಕ್ಕೆ ಈಗ ಅರ್ಥ ಆಯ್ತಲ್ಲ. ಹೀಗಿರುವುದಕ್ಕಾಗುದಿಲ್ಲ, ಸತ್ಯವನ್ನು ತಿಳಿಸುವುದಕ್ಕಾಗಿ ನಾನು ಮತ್ತೊಂದು ಮಾತು ಹೇಳಿದ್ದಾರೆ ಗುರುಗಳು. ನಿನ್ನ ಕೈ ಹಿಡಿದ ಹೆಂಡತಿ ಪತಿವ್ರತೆ ಅಂತ ಆದ್ರೆ ನಿನ್ನ ಶಾಪ ವಿಮೋಚನೆಗೆ ಒಂದು ದಾರಿಯನ್ನು ಅವಳೇ ತೋರಿಸಿಕೊಡ್ತಾಳೆ ಅಂತ. ಹೌದೇ? ಆ ನಂಬಿಕೆಯಿಂದ ನಿನ್ನ ಕೈ ಹಿಡಿದದ್ದು ನಾನು. ಆ ದಿನದ ನಿರೀಕ್ಷೆಯಲ್ಲೇ ನಾವು ಕಾಲವನ್ನು ಕಳೆಯೋಣ. ನಮ್ಮ ಬದುಕಿನ ಸುದೀನ ಸ್ವಾಮಿ. ಸರಿ, ನಿಮಗೆ ದೊರಕಿರುವಂತ ಆ ಶಿವನ ವಿಗ್ರಹ, ನಾನು ಪೂಜಿಸುವಂತ ಮಂಗಲ ಗೌರಿಯ ಆ ಶಿವ ಪಾರ್ವತಿಯರ ಅನುಗ್ರಹ ನಮ್ಮ ಮೇಲೆ ಇದೆ ಎನ್ನುವುದಕ್ಕೆ ಬೇರೆ ಮಾತು ಬೇಕೆ ಹೇಳಿ? ಈಗ ಇವತ್ತು ಜೊತೆಯಾಗಿ ನಾವೊಂದು ಪೂಜೆ ಮಾಡೋಣ. ಪೂಜೆ? ದೀಪ ಇಟ್ಟು ಪೂಜೆ? ನಿನಗೆ ಬರ್ತದ ಪೂಜೆ ಮಾಡ್ಲಿಕ್ಕೆ? ಅಯ್ಯ, ಏನು ಬಾರದೆ? ನನಗೆ ಹೇಳಿಕೊಡ ಆಯ್ತಾ? ಆಯ್ತು, ಬನ್ನಿ.